ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳು ನಡ್ಕೊಂಡಂತ ರೀತಿ ಏನಿದೆ ಇದು ಸಂವಿಧಾನ ವಿರೋಧಿ ನೀತಿ. ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಭಾಷಣವನ್ನು ಬರೆದುಕೊಟ್ಟದ್ರಿಂದ ಮಾನ್ಯ ರಾಜ್ಯಪಾಲರು ಕೆಲವೊಂದು ಬದಲಾವಣೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಮಾಡಿದರು. ನೀವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಲಿಕ್ಕೆ ಗವರ್ನರ್ನ ಉಪಯೋಗ ಮಾಡ್ಕೋಬೇಕಾಗಿಲ್ಲ. ವಿಧಾನಸಭೆ ಇದೆ, ವಿಧಾನಸಭೆ ಹೊರಗೂ ಅವಕಾಶ ಇದೆ. ನಿಮ್ಮ ಟೀಕೆ ಟಿಪ್ಪಣಿಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ನೀವು ಸ್ವತಂತ್ರವಾಗಿದ್ದೀರಿ, ಮುಕ್ತವಾಗಿದ್ದೀರಿ. ರಾಜ್ಯಪಾಲರ ಬಾಯಿಂದ ಹೇಳಿಸಬೇಕಂತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಅದಕ್ಕಾಗಿ ರಾಜ್ಯಪಾಲರು 11 ಪ್ಯಾರಾಗಳನ್ನ ಬದಲಾವಣೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಇವರು ಮಂಡತನದಿಂದ ಮಾಡದೇ ಇರೋ ಕಾರಣಕ್ಕಾಗಿ ರಾಜ್ಯಪಾಲರು ಸಂವಿಧಾನಕ ಹುದ್ದೆಯಲ್ಲಿರ್ತಕ್ಕಂಥವರು ಸಂವಿಧಾನದ ಆಶಯಗಳನ್ನ ಪೂರೈಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಬಾಯ್ಕಾಟ್ ಮಾಡಲಿಲ್ಲ. ಬಂದು ಬಜೆಟ್ ಅನ್ನು ಸ್ವಾಗತ ಮಾಡಿ ವಂದನಾರ್ಪಣೆ ಮಾಡಿ ಸ್ಪೀಕರ್ಗೆ ಮತ್ತು ಸಭಾಪತಿಗೆ ಧನ್ಯವಾದ ಹೇಳಿ ಪೀಠದಿಂದ ಎದ್ದು ಹೋಗಿದ್ದಾರೆ. ಅದರಲ್ಲಿ ಯಾವ ತಪ್ಪು ರಾಜ್ಯಪಾಲರು ಮಾಡಿಲ್ಲ. ಮತ್ತು ಇವರು ಬರೀ ಜಿ ರಾಮ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನರೇಗಾ ಯೋಜನೆ ಬಗ್ಗೆ. ನರೇಗಾ ಯೋಜನೆ ಜಾರಿಗೆ ತಂದಾಗ ಜವಾಹರ್ ರೋಜ್ಗಾರತ್ ಯೋಜನೆ ಅಂತ ಜಾರಿಗೆ ತಂದಿದ್ದರು. ಮಹಾತ್ಮ ಗಾಂಧೀಜಿಯವರ ಹೆಸರು ತರಲಿಲ್ಲ. ನಂತರ ಅದನ್ನು ಸೇರಿಸ್ತಕ್ಕಂಥದ್ದು ಮಾಡಿದ್ರು ಕೆಲವು ವರ್ಷಗಳ ನಂತರ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಮಹಾತ್ಮ ಗಾಂಧಿ ಬಗ್ಗೆ ನಿಮಗೆ ಅಷ್ಟೊಂದು ಪ್ರೀತಿ ಇದ್ದರೆ ಗಾಂಧೀಜಿಯವರ ಹೆಸರುಗಳನ್ನು ಎಲ್ಲ ಯೋಜನೆಗಳಿಗೂ ಇಡಬೇಕಾಗಿತ್ತು. ಕರ್ನಾಟಕದಲ್ಲಿ 25 ಯೋಜನೆಗಳಿಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವ್ರ ಹೆಸರನ್ನಿಟ್ಟಿರಿ, ನಕಲಿ ಗಾಂಧಿಗಳ ಹೆಸರು. ನೀವು ಯಾರೂ ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳಲಿಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಸಿದ್ದರಾಮಯ್ಯನವರು ಉತ್ತರ ಹೇಳ್ತಾರ ಅಥವಾ ರಾಹುಲ್ ಗಾಂಧಿ ಉತ್ತರ ಹೇಳ್ತಾರ? ಮಹಾತ್ಮ ಗಾಂಧೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಬರಮತಿ ಆಶ್ರಮ ಒಂದು ಕೊಂಪೆ ಆಗಿ ಹೋಗಿತ್ತು. ಸಾಬರಮತಿ ನದಿ ದಂಡೆ ಮೇಲಿರ್ತಕ್ಕಂಥದ್ದು ಕಟ್ಟಡಗಳೆಲ್ಲ ಬಿದ್ದೋಗಿದ್ದು, ಮೇಂಟೆನೆನ್ಸ್ ಇರಲಿಲ್ಲ. ಸಾಬರಮತಿ ಆಶ್ರಮ ನದಿ ಒಣಗಿ ಅದೊಂದು ಚರಂಡಿ ಆಗಿತ್ತು. ನಗರದಲ್ಲಿ ಆ ಪ್ರದೇಶದಲ್ಲಿರ್ತಕ್ಕಂಥ ಕೊಳಚೆ ನೀರನ್ನು ಬಿಟ್ಟು ಅದೊಂದು ಚರಂಡಿ ಆಗಿ ಹೋಗಿತ್ತು. ಅದನ್ನು ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಸಾಬರಮತಿ ನದಿಯನ್ನು ಸರ್ವ ಋತು ನದಿ ಮಾಡಿದರು. ಅದನ್ನು ಸ್ವಚ್ಛಗೊಳಿಸಿ ಮತ್ತು 12 ತಿಂಗಳು ನೀರು ಹರಿಯುವಾಗ ವ್ಯವಸ್ಥೆ ಮಾಡಿ ಅದೊಂದು ಸರ್ವ ಋತು ನದಿ ಮಾಡಿದರು. ಅಷ್ಟೇ ಅಲ್ಲ, ಸಾಬರಮತಿ ಆಶ್ರಮವನ್ನು ಪುನರ್ ನಿರ್ಮಾಣ ಮಾಡತಕ್ಕಂಥದ್ದು, ರಿಪೇರಿ ಮಾಡತಕ್ಕಂಥದ್ದು ಎಲ್ಲೆಲ್ಲಿ ಅವಶ್ಯದ ಅದೆಲ್ಲವನ್ನು ಮಾಡಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಬರಮತಿ ಆಶ್ರಮ ಒಂದು ಐತಿಹಾಸಿಕ ಸ್ಥಳ ಆಗ್ಯದ ಮತ್ತು ಟೂರಿಸ್ಟ್ ಸೆಂಟರ್ ಆಗ್ಯದ. ದೇಶ ವಿದೇಶಗಳಿಂದ ಬರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು ವಾಸವಾಗಿರ್ತಕ್ಕಂಥ ಸಾಬರಮತಿ ಆಶ್ರಮಕ್ಕೆ ಬರ್ತಾರ. ಆ ಪುಣ್ಯ ನದಿ ಒಳಗೆ ಸ್ನಾನ ಮಾಡಿ ಹೋಗ್ತಕ್ಕಂಥದ್ದಾಗಿದೆ. ಅದರ ಕಾಂಗ್ರೆಸ್ನವರು ಯಾಕೆ ಮಾಡಲಿಲ್ಲ? ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಇದ್ದಾಗ 1961ರಲ್ಲಿ ಒಂದು ಸಾಬರಮತಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿದ್ರು. ₹1 ಅದಕ್ಕೆ ಅನುದಾನ ಕೊಡಲಿಲ್ಲ, ರಿಪೇರಿ ಮಾಡಲಿಲ್ಲ, ಒಬ್ಬರು ಆ ಕಡೆ ತಿರುಗಿ ನೋಡಲಿಲ್ಲ. ಈಗ ಸುಳ್ಳು ಆಪಾದನೆ ಮಾಡತಕ್ಕಂಥದ್ದು ಗಾಂಧೀಜಿಯವ್ರನ್ನ ಕೊಂದರು ಮತ್ತೊಮ್ಮೆ ಅಂತೇಳಿ. ಇಲ್ಲ, ಮಹಾತ್ಮ ಗಾಂಧೀಜಿಯವ್ರದ್ದು ಆಸೆ ಏನಿತ್ತು, ದೇಶದಲ್ಲಿ ಜನ ಸ್ವತಂತ್ರವಾಗಿರಬೇಕು ಮತ್ತು ದೇಶಕ್ಕೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಆಗಬೇಕು, ದೇಶ ಹಳ್ಳಿಗಳ ದೇಶ ಇರತಕ್ಕಂಥದ್ದು, ಹಳ್ಳಿಗಳ ಜನರಿಂದನೇ ಆಡಳಿತ ಆಗಬೇಕಂತಕ್ಕಂಥದ್ದು. ಆ ಆಶಯಕ್ಕೆ ಅನುಗುಣವಾಗಿ ಇವತ್ತು ಗ್ರಾಮ ಸ್ವರಾಜ್ಯ ರಾಮರಾಜ್ಯದ ಕನಸನ್ನು ನನಸು ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. 100 ಇದ್ದದ್ದನ್ನು
130 ದಿವಸ ಮಾಡಿದ್ರು. 300 ರೂಪಾಯಿ 340 ರೂಪಾಯಿ ಇದ್ದದ್ದು 300 ರೂಪಾಯಿ 370 ಮಾಡಿದ್ರು. ಸುಗ್ಗಿ ಸಂದರ್ಭದಲ್ಲಿ ರೈತರು ಫ್ರೀ ಇರುವುದಿಲ್ಲ ಅಂತೇಳಿ 30 ದಿವಸ ಮುಂಗಾರಿ ಹಂಗಾಮು ಮತ್ತು ಹಿಂಗಾರಿ ಹಂಗಾಮಿನಲ್ಲಿ ರಜೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಏನು ತಪ್ಪು ಮಾಡಿದಾರ? ಸುಳ್ಳನ್ನ ಹೇಳಿ ಅದನ್ನು ಸತ್ಯ ಮಾಡಲಿಕ್ಕೆ ಇವರು ಯಾವತ್ತೂ ನಿರಂತರವಾಗಿ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇವತ್ತು ಇದೇ ಸಿದ್ದರಾಮಯ್ಯನವರು ತೋಳೇರಿಸಿ ಹೇಳ್ತಿದ್ರು 40% ಸರ್ಕಾರ ಬಿಜೆಪಿ ಸರ್ಕಾರ ಅಂತೇಳಿ. ಇವತ್ತು ಯಾವ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರ ಕಡೆಯಿಂದ ಇಲ್ಲ. ಇವತ್ತು ಅವ್ರ ಹೆಸರು ಹೇಳೋದು ಬೇಡ, ತೀರೋದ್ರು ಅವರು. ಅವ್ರ ಕಡೆಯಿಂದ ಲೆಟರ್ ಬರೆಸ್ಕೊಂಡು 40% ಆರೋಪ ಮಾಡಿದ್ರಲ್ಲ, ಇವತ್ತು 60% ಅಂತ ಅವರೇ ಲೆಟರ್ ಕೊಟ್ಟರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್. ಏನು ಹೇಳ್ತಾರೆ ಸಿದ್ದರಾಮಯ್ಯ ಉತ್ತರ? ರಾಜ್ಯಪಾಲರಿಗೆ ಸರ್ ಮುತ್ತಿಗೆ ಕೊಟ್ಟಿರುವಂತ ರಾಜ್ಯಪಾಲರಿಗೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ರಾಜ್ಯಪಾಲರನ್ನ ತಡೆಯತಕ್ಕಂಥ ಕೆಲಸ ಯಾವತ್ತೂ ಕೂಡ ಆಗಬಾರ್ದು. ಅವರು ಸಂವಿಧಾನದ ಪ್ರತಿನಿಧಿಯಾಗಿ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ರಾಜ್ಯಪಾಲರು ಇರ್ತಾರೆ. ಅವ್ರಿಗೆ ಗೌರವದಿಂದ ನಡ್ಕೊಳ್ಳದೆ ಇರುವುದು ಅಕ್ಷಮ್ಯ ಅಪರಾಧ. ಇವತ್ತೇನು ಅವ್ರಿಗೆ ತಡೆ ಒಡ್ಡಿದ್ರು, ಅವ್ರನ್ನ ಎಳೆದ್ರು, ಅದೆಲ್ಲನೂ ಮಾಡಿದ್ದು ತಪ್ಪಾಗ್ತದ. ಅಂಥವ್ರ ವಿರುದ್ಧ ಕಾನೂನಿನ ಕ್ರಮ ತಗೊಳ್ಬೇಕು, ಅಂಥವ್ರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ಒತ್ತಾಯ. ಬಿಜೆಪಿ ವಿರುದ್ಧದ ಆಕ್ರೋಶ ಎಲ್ಲೋ ರಾಜ್ಯಪಾಲರ ವಿರುದ್ಧ ಆಯ್ತಾ ಅಂತ? ಆಯ್ತು, ಹೋಗೋಣ. ಬಿಜೆಪಿ ವಿರುದ್ಧದ ರಾಜ್ಯಪಾಲರು ಅಂತ ಹೇಳಿ ಇವರು ಆಕ್ರೋಶ. ಏನು ಆಕ್ರೋಶ? ಏನು 2.5 ವರ್ಷ ಆಯ್ತು ಬಂದು ಒಂದೇ ಒಂದು ಅಭಿವೃದ್ಧಿ ಮಾಡಲಿಲ್ಲ, ಏನೂ ಕೆಲಸ ಮಾಡಲಿಲ್ಲ. ಬರೀ ಬಂಡತನದಿಂದ ಬಿಜೆಪಿ ಬೈಕೊಂಡು ಓಡಾಡಿದ್ರೆ ಅವ್ರಿಗೆ ಯಾವತ್ತೂ ಕೂಡ ಶ್ರೇಯಸ್ ಬರುವುದಿಲ್ಲ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು ನಡ್ಕೊಂಡಂತ ರೀತಿ ಏನಿದೆ, ಇದು ಸಂವಿಧಾನ ವಿರೋಧಿ ನೀತಿ. ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಭಾಷಣವನ್ನು ಬರೆದುಕೊಟ್ಟದ್ರಿಂದ ಮಾನ್ಯ ರಾಜ್ಯಪಾಲರು ಕೆಲವೊಂದು ಬದಲಾವಣೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಮಾಡಿದರು. ನೀವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡಲಿಕ್ಕೆ ಗವರ್ನರ್ನ ಉಪಯೋಗ ಮಾಡ್ಕೋಬೇಕಾಗಿಲ್ಲ. ವಿಧಾನಸಭೆ ಇದೆ, ವಿಧಾನಸಭೆ ಹೊರಗೂ ಅವಕಾಶ ಇದೆ. ನಿಮ್ಮ ಟೀಕೆ ಟಿಪ್ಪಣಿಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ನೀವು ಸ್ವತಂತ್ರವಾಗಿದ್ದೀರಿ, ಮುಕ್ತವಾಗಿದ್ದೀರಿ. ರಾಜ್ಯಪಾಲರ ಬಾಯಿಂದ ಹೇಳಿಸ್ಬೇಕಂತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಅದಕ್ಕಾಗಿ ರಾಜ್ಯಪಾಲರು 11 ಪ್ಯಾರಾಗಳನ್ನ ಬದಲಾವಣೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಇವರು ಮಂಡತನದಿಂದ ಮಾಡದೇ ಇರೋ ಕಾರಣಕ್ಕಾಗಿ ರಾಜ್ಯಪಾಲರು ಸಂವಿಧಾನಕ ಹುದ್ದೆಯಲ್ಲಿರ್ತಕ್ಕಂಥವರು ಸಂವಿಧಾನದ ಆಶಯಗಳನ್ನ ಪೂರೈಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಬಾಯ್ಕಾಟ್ ಮಾಡಲಿಲ್ಲ, ಬಂದು ಬಜೆಟ್ ಅನ್ನು ಸ್ವಾಗತ ಮಾಡಿ ವಂದನಾರ್ಪಣೆ ಮಾಡಿ ಸ್ಪೀಕರ್ಗೆ ಮತ್ತು ಸಭಾಪತಿಗೆ ಧನ್ಯವಾದ ಹೇಳಿ ಪೀಠದಿಂದ ಎದ್ದು ಹೋಗಿದ್ದಾರೆ. ಅದರಲ್ಲಿ ಯಾವ ತಪ್ಪು ರಾಜ್ಯಪಾಲರು ಮಾಡಿಲ್ಲ. ಮತ್ತು ಇವರು ಬರೀ ರಾಮ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ನರೇಗಾ ಯೋಜನೆ ಬಗ್ಗೆ. ನರೇಗಾ ಯೋಜನೆ ಜಾರಿಗೆ ತಂದಾಗ ಜವಾಹರ್ ರೋಜ್ಗಾರತ್ ಯೋಜನೆ ಅಂತ ಜಾರಿಗೆ ತಂದಿದ್ದರು. ಮಹಾತ್ಮ ಗಾಂಧೀಜಿಯವರ ಹೆಸರು ತರಲಿಲ್ಲ. ನಂತರ ಅದನ್ನು ಸೇರಿಸ್ತಕ್ಕಂಥದ್ದು ಮಾಡಿದ್ರೆ ಕೆಲವು ವರ್ಷಗಳ ನಂತರ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಮಹಾತ್ಮ ಗಾಂಧಿ ಬಗ್ಗೆ ನಿಮಗೆ ಅಷ್ಟೊಂದು ಪ್ರೀತಿ ಇದ್ದರೆ ಗಾಂಧೀಜಿಯವರ ಹೆಸರುಗಳನ್ನು ಎಲ್ಲ ಯೋಜನೆಗಳಿಗೂ ಇಡಬೇಕಾಗಿತ್ತು. ಕರ್ನಾಟಕದಲ್ಲಿ 25 ಯೋಜನೆಗಳಿಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವ್ರ ಹೆಸರನ್ನಿಟ್ಟಿರಿ, ನಕಲಿ ಗಾಂಧಿಗಳ ಹೆಸರು. ನೀವು ಯಾರೂ ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳಲಿಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಸಿದ್ದರಾಮಯ್ಯನವರು ಉತ್ತರ ಹೇಳ್ತಾರ ಅಥವಾ ರಾಹುಲ್ ಗಾಂಧಿ ಉತ್ತರ ಹೇಳ್ತಾರ? ಮಹಾತ್ಮ ಗಾಂಧೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಬರಮತಿ ಆಶ್ರಮ ಒಂದು ಕೊಂಪೆ ಆಗಿ ಹೋಗಿತ್ತು. ಸಾಬರಮತಿ ನದಿ ದಂಡೆ ಮೇಲಿರ್ತಕ್ಕಂಥದ್ದು ಕಟ್ಟಡಗಳೆಲ್ಲ ಬಿದ್ದೋಗಿದ್ದು, ಮೇಂಟೆನೆನ್ಸ್ ಇರಲಿಲ್ಲ. ಸಾಬರಮತಿ ಆಶ್ರಮ ನದಿ ಒಣಗಿ ಅದೊಂದು ಚರಂಡಿ ಆಗಿತ್ತು. ನಗರದಲ್ಲಿ ಆ ಪ್ರದೇಶದಲ್ಲಿರ್ತಕ್ಕಂಥ ಕೊಳಚೆ ನೀರನ್ನು ಬಿಟ್ಟು ಅದೊಂದು
ಚರಂಡಿ ಆಗಿ ಹೋಗಿತ್ತು. ಅದನ್ನು ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಸಾಬರಮತಿ ನದಿಯನ್ನು ಸರ್ವಋತು ನದಿ ಮಾಡಿದರು. ಅದನ್ನು ಸ್ವಚ್ಛಗೊಳಿಸಿ ಮತ್ತು 12 ತಿಂಗಳು ನೀರು ಹರಿಯುವಾಗ ವ್ಯವಸ್ಥೆ ಮಾಡಿ ಅದೊಂದು ಸರ್ವಋತು ನದಿ ಮಾಡಿದರು. ಅಷ್ಟೇ ಅಲ್ಲ, ಸಾಬರಮತಿ ಆಶ್ರಮವನ್ನು ಪುನರ್ ನಿರ್ಮಾಣ ಮಾಡತಕ್ಕಂಥದ್ದು, ರಿಪೇರಿ ಮಾಡತಕ್ಕಂಥದ್ದು ಎಲ್ಲೆಲ್ಲಿ ಅವಶ್ಯದ ಅದೆಲ್ಲವನ್ನು ಮಾಡಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಬರಮತಿ ಆಶ್ರಮ ಒಂದು ಐತಿಹಾಸಿಕ ಸ್ಥಳ ಆಗ್ಯದ ಮತ್ತು ಟೂರಿಸ್ಟ್ ಸೆಂಟರ್ ಆಗ್ಯದ. ದೇಶ ವಿದೇಶಗಳಿಂದ ಬರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು ವಾಸವಾಗಿರ್ತಕ್ಕಂಥ ಸಾಬರಮತಿ ಆಶ್ರಮಕ್ಕೆ ಬರ್ತಾರ. ಆ ಪುಣ್ಯ ನದಿ ಒಳಗೆ ಸ್ನಾನ ಮಾಡಿ ಹೋಗ್ತಕ್ಕಂಥದ್ದಾಗಿದೆ. ಅದರ ಕಾಂಗ್ರೆಸ್ನವರು ಯಾಕೆ ಮಾಡಲಿಲ್ಲ? ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಇದ್ದಾಗ 1961ರಲ್ಲಿ ಒಂದು ಸಾಬರಮತಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿದರು. ₹1 ಅದಕ್ಕೆ ಅನುದಾನ ಕೊಡಲಿಲ್ಲ, ರಿಪೇರಿ ಮಾಡಲಿಲ್ಲ, ಒಬ್ಬರು ಆ ಕಡೆ ತಿರುಗಿ ನೋಡಲಿಲ್ಲ. ಈಗ ಸುಳ್ಳು ಆಪಾದನೆ ಮಾಡತಕ್ಕಂಥದ್ದು ಗಾಂಧೀಜಿಯವ್ರನ್ನ ಕೊಂದರು ಮತ್ತೊಮ್ಮೆ ಅಂತೇಳಿ. ಇಲ್ಲ, ಮಹಾತ್ಮ ಗಾಂಧೀಜಿಯವ್ರದ್ದು ಆಸೆ ಏನಿತ್ತು, ದೇಶದಲ್ಲಿ ಜನ ಸ್ವತಂತ್ರವಾಗಿರಬೇಕು ಮತ್ತು ದೇಶಕ್ಕೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಆಗಬೇಕು, ದೇಶ ಹಳ್ಳಿಗಳ ದೇಶ ಇರತಕ್ಕಂಥದ್ದು, ಹಳ್ಳಿಗಳ ಜನರಿಂದನೇ ಆಡಳಿತ ಆಗಬೇಕಂತಕ್ಕಂಥದ್ದು. ಆ ಆಶೆಗೆ ಅನುಗುಣವಾಗಿ ಇವತ್ತು ಗ್ರಾಮ ಸ್ವರಾಜ್ಯ ರಾಮರಾಜ್ಯದ ಕನಸನ್ನು ನನಸು ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. 100 ಇದ್ದದ್ದನ್ನು 130 ದಿವಸ ಮಾಡಿದರು. ₹300 ₹340 ಇದ್ದದ್ದು ₹370 ಮಾಡಿದರು. ಸುಗ್ಗಿ ಸಂದರ್ಭದಲ್ಲಿ ರೈತರು ಫ್ರೀ ಇರುವುದಿಲ್ಲ ಅಂತೇಳಿ 30 ದಿವಸ ಮುಂಗಾರಿ ಹಂಗಾಮು ಮತ್ತು ಹಿಂಗಾರಿ ಹಂಗಾಮಿನಲ್ಲಿ ರಜೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಏನು ತಪ್ಪು ಮಾಡಿದಾರ? ಸುಳ್ಳನ್ನ ಹೇಳಿ ಅದನ್ನು ಸತ್ಯ ಮಾಡಲಿಕ್ಕೆ ಇವರು ಯಾವತ್ತೂ ನಿರಂತರವಾಗಿ ಪ್ರಯತ್ನವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇವತ್ತು ಇದೇ ಸಿದ್ದರಾಮಯ್ಯನವರು ತೋಳೇರಿಸಿ ಹೇಳ್ತಿದ್ರು 40% ಸರ್ಕಾರ ಬಿಜೆಪಿ ಸರ್ಕಾರ ಅಂತೇಳಿ. ಇವತ್ತು ಯಾವ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವ್ರ ಕಡೆಯಿಂದ ಇಲ್ಲ. ಇವತ್ತು ಅವ್ರ ಹೆಸರು ಹೇಳೋದು ಬೇಡ, ತೀರೋದ್ರು ಅವರು. ಅವ್ರ ಕಡೆಯಿಂದ ಲೆಟರ್ ಬರೆಸ್ಕೊಂಡು 40% ಆರೋಪ ಮಾಡಿದ್ರಲ್ಲ, ಇವತ್ತು 60% ಅಂತ ಅವರೇ ಲೆಟರ್ ಕೊಟ್ಟರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್. ಏನು ಹೇಳ್ತಾರೆ ಸಿದ್ದರಾಮಯ್ಯ ಉತ್ತರ? ರಾಜ್ಯಪಾಲರಿಗೆ ಸರ್ ಮುತ್ತಿಗೆ ಹಾಕಕ್ಕೆ ಕೊಟ್ಟಿರುವಂತ ರಾಜ್ಯಪಾಲರಿಗೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ರಾಜ್ಯಪಾಲರನ್ನ ತಡೆಯತಕ್ಕಂಥ ಕೆಲಸ ಯಾವತ್ತೂ ಕೂಡ ಆಗಬಾರ್ದು. ಅವರು ಸಂವಿಧಾನದ ಪ್ರತಿನಿಧಿಯಾಗಿ, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ರಾಜ್ಯಪಾಲರು ಇರ್ತಾರೆ. ಅವ್ರಿಗೆ ಗೌರವದಿಂದ ನಡ್ಕೊಳ್ಳದೇ ಇರುವುದು ಅಕ್ಷಮ್ಯ ಅಪರಾಧ. ಇವತ್ತೇನು ಅವ್ರಿಗೆ ತಡೆ ಒಡ್ಡಿದ್ರು, ಅವ್ರನ್ನ ಎಳೆದ್ರು, ಅದೆಲ್ಲನೂ ಮಾಡಿದ್ದು ತಪ್ಪಾಗ್ತದ. ಅಂಥವ್ರ ವಿರುದ್ಧ ಕಾನೂನಿನ ಕ್ರಮ ತಗೊಳ್ಬೇಕು, ಅಂಥವ್ರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ಒತ್ತಾಯ. ಬಿಜೆಪಿ ವಿರುದ್ಧದ ಆಕ್ರೋಶ ಎಲ್ಲೋ ರಾಜ್ಯಪಾಲರ ವಿರುದ್ಧ ಆಯ್ತಾ ಅಂತ? ಆಯ್ತು, ಹೋಗೋಣ. ಬಿಜೆಪಿ ವಿರುದ್ಧದ ರಾಜ್ಯಪಾಲರು ಅಂತ ಹೇಳಿ ಇವರು ಆಕ್ರೋಶ. ಏನು ಆಕ್ರೋಶ? ಏನು 2.5 ವರ್ಷ ಆಯ್ತು ಬಂದು ಒಂದೇ ಒಂದು ಅಭಿವೃದ್ಧಿ ಮಾಡಲಿಲ್ಲ, ಏನೂ ಕೆಲಸ ಮಾಡಲಿಲ್ಲ. ಬರೀ ಬಂಡತನದಿಂದ ಬಿಜೆಪಿ ಬೈಕೊಂಡು ಓಡಾಡಿದ್ರೆ ಅವ್ರಿಗೆ ಯಾವತ್ತೂ ಕೂಡ ಶ್ರೇಯಸ್ ಬರೋದಲ್ಲ.